ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನನ್ನ ಹಸಿರು ಮನೆ ಬ್ಲಾಗ್ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಇವತ್ತೊಂದು ಕಾರ್ನ್ ಪಾಸ್ತಾ ಮಾಡುವ. ನಾನಿಲ್ಲಿ ಕಾರ್ನ್ ಪಾಸ್ತಾ ಮಾಡೋಕ್ಕೆ 1 ಕಪ್ಪು ಕಾರ್ನು, 1 ಕಪ್ಪು ಪಾಸ್ತಾ, ಈರುಳ್ಳಿ, ಟೊಮೆಟೊ ಮತ್ತು ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಮೊದಲಿಗೆ ಒಲೆ ಮೇಲೆ ಸ್ವಲ್ಪ ನೀರಿಟ್ಕೊಂಡು ಅದಕ್ಕೆ 1 ಚಮಚ ಉಪ್ಪು, ಸ್ವಲ್ಪ ಆಯಿಲ್ ಹಾಕಿ ಬಿಸಿ ಮಾಡಿಕೊಳ್ಳುವ. ನಂತರ ಅದಕ್ಕೆ ಕಾರ್ನ್ ಮತ್ತು ಪಾಸ್ತಾ ಹಾಕ್ಕೊಂಡು ಬೇಯಿಸ್ಕೊಳ್ಳುವ. ಇದು ಒಂದು 10 ನಿಮಿಷಗಳ ಕಾಲ ಕುದಿಬೇಕು. ಚೆನ್ನಾಗಿ ಕುದ್ದ ಮೇಲೆ ಇದನ್ನು ಸೋಸ್ಕೊಂಡು ಬಿಡುವ. ಸೋಸಿ ಸ್ವಲ್ಪ ತಣ್ಣ ನೀರಿಗೂ ಹಾಕ್ಕೊಳ್ಬೇಕು. ನಂತರ ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಪಾತ್ರೆ ಬಿಸಿ ಆದಮೇಲೆ ಒಂದು 4 ಚಮಚ ಆಗುವಷ್ಟು ಎಣ್ಣೆ ಹಾಕ್ಕೊಳ್ಳುವ. ಎಣ್ಣೆ ಬಿಸಿ ಆದಮೇಲೆ ನಾವು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಈರುಳ್ಳಿ ಮತ್ತು ಟೊಮೆಟೊ, ಹಸಿಮೆಣಸಿನ್ಕಾಯಿ, ಇದನ್ನು ಸೇರಿಸ್ಕೊಂಡ್ಬಿಟ್ಟು ಸ್ವಲ್ಪ ಫ್ರೈ ಮಾಡಿಕೊಳ್ಳುವ. ಇದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಅರ್ಧ ಚಮಚ ಆಗುವಷ್ಟು ಉಪ್ಪು, ಒಂದು 1/4 ಚಮಚ ಅರಿಶಿನ ಪುಡಿ, ಒಂದು ಚಮಚ ಅಚ್ಚ ಖಾರದ ಪುಡಿ, ಒಂದು ಅರ್ಧ ಚಮಚ ಆಗುವಷ್ಟು ಗರಂ ಮಸಾಲ ಪುಡಿ, ಒಂದು ಅರ್ಧ ಚಮಚ ಆಗುವಷ್ಟು ಚಿಕನ್ ಮಸಾಲ ಪುಡಿ, ಇಷ್ಟನ್ನು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಳ್ಳುವ. ಇದು ಕೂಡ ಸೇರಿಸಿದ ಮೇಲೆ ಚೆನ್ನಾಗಿ ಫ್ರೈ ಆಗಬೇಕು. ಇದಕ್ಕೇನೆ ಒಂದು ಅರ್ಧ ಚಮಚ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅದನ್ನು ಕೂಡ ಸೇರಿಸ್ಕೊಂಡು ಫ್ರೈ ಮಾಡಿಕೊಳ್ಳುವ. ನಂತರ ಇದಕ್ಕೇನೆ ಸ್ವಲ್ಪ ಗ್ರೀನ್ ಚಿಲ್ಲಿ ಸಾಸ್, ಎಲ್ಲ ಒಂದು ಅರ್ಧ ಚಮಚ ಸಾಕು, ಸೋಯಾ ಸಾಸ್, ರೆಡ್ ಚಿಲ್ಲಿ ಸಾಸ್, ಇವು 3 ಒಂದು ಅರ್ಧ ಚಮಚ ಅಷ್ಟೇ ಸಾಕು. ಟೊಮೆಟೊ ಕೆಚಪ್ ಮಾತ್ರ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳುವ. ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ಚೆನ್ನಾಗಿ ಫ್ರೈ ಆದಮೇಲೆ ಇಲ್ಲಿ ನಾನು 1 ಕಪ್ ನೀರಿಗೆ ಒಂದು ಅರ್ಧ ಚಮಚ ಕಾರ್ನ್ಫ್ಲೋರ್ ಹಾಕ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಕೂಡ ಸೇರಿಸ್ಕೊಂಡು ಮಸಾಲೆ ರೆಡಿ ಮಾಡ್ಕೊಂಡಿದ್ದೀನಿ. ಮಸಾಲೆ ಪೂರ್ತಿ ರೆಡಿ ಆದಮೇಲೆ ಈಗ ನಾವು ಬೇಯಿಸಿಟ್ಕೊಂಡಿದ್ವಲ್ಲ ಕಾರ್ನ್ ಮತ್ತು ಪಾಸ್ತಾ ಎರಡು ಕೂಡ ಸೇರಿಸ್ಕೊಂಡು ಬಿಡುವ. ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಂತರ ಇಲ್ಲಿ ನಾನು 1 ಕಪ್ಪು ಈರುಳ್ಳಿ ಸೊಪ್ಪು ತೊಗೊಂಡಿದ್ದೀನಿ, ಅದನ್ನು ಕೂಡ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ, ಕಾರ್ನ್ ಪಾಸ್ತಾ ರೆಡಿಯಾಗಿದೆ. ತುಂಬಾ ಟೇಸ್ಟಿಯಾಗಿರುವಂಥ ಕಾರ್ನ್ ಪಾಸ್ತಾ ರೆಡಿ. ನೀವು ಒಂದ್ಸಲಿ ಟ್ರೈ ಮಾಡಿ, ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಸಿಂಪಲ್ ಆಗಿರುವ ಮೆಥಡಲ್ಲಿ ಮಾಡಿದ್ದೀನಿ ನಾನು. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಬಾಯ್.